ಕೆಪಿಸಿಸಿ ಅಧ್ಯಕ್ಷ ಡೆಲ್ಲಿ ಹೋಗಿದ್ದಾರೆ ಸರ್. ಮೀಸಲಾತಿ ಒಳ ಮೀಸಲಾತಿ ವಿಚಾರ ಅನುಷ್ಠಾನ ಮಾಡಬೇಕು ಏನಕ್ಕೆ ಕರೆದಿದ್ದಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಎಲ್ಲ ರಾಜ್ಯಗಳ ಅಧ್ಯಕ್ಷರನ್ನ ಕರೀತಾ ಇರ್ತಾರೆ. ಕರೆದು ಪಕ್ಷದ ಸಂಘಟನೆ ಬಗ್ಗೆ ಅನೇಕ ವಿಚಾರಗಳ ಬಗ್ಗೆ ಪಾಲಿಸಿಗಳ ಬಗ್ಗೆ ಚರ್ಚೆಗಳನ್ನು ಮಾಡ್ತಾರೆ. ಈ ಅಜೆಂಡಾ ನಮಗೇನು ಗೊತ್ತಿಲ್ಲ. ಇಲ್ಲಿವರೆಗೆ ಅಜೆಂಡಾ ಏನು ಬಹಿರಂಗ ಆಗಿಲ್ಲ. ಅವರು ಅಲ್ಲಿ ಏನು ಚರ್ಚೆ ಮಾಡ್ತಾರೋ ಆಮೇಲೆ ಗೊತ್ತಾಗುತ್ತೆ. ಇಲ್ಲ, ಒತ್ತಡ ಇದೆ. ಸರ್ಕಾರ ಅದಕ್ಕೆ ಸೂಕ್ತವಾದ ತೀರ್ಮಾನ ತಗೊಳ್ತಾರೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿರೋದ್ರಿಂದ ಅದರ ಸಾಧಕ ಬಾಧಕಗಳನ್ನು ನೋಡಿ ತಗೊಳ್ತಾರೆ. ನಾವು ಕೂಡ ಹೇಳಿದ್ದೇವೆ ಆದಷ್ಟು ಬೇಗ ತೀರ್ಮಾನ ತಗೋಬೇಕು. ಜಾತಿ ಗಣತಿ ಅನುಷ್ಠಾನ ಮಾಡೋದ್ರ ಬಗ್ಗೆ ಇಲ್ಲ, ಅದ್ರ ಬಗ್ಗೆ ಇಂಡಿಪೆಂಡೆನ್ಸ್ ಡೇ ಇದೆ, ಐ ಅಲರ್ಟ್ ಆಗ್ತಾರೆ ಇಲ್ಲ. ಈಗ ಸಾಮಾನ್ಯವಾಗಿ ರಿಪಬ್ಲಿಕ್ ಡೇ ಟೈಮ್ನಲ್ಲಿ, ಇಂಡಿಪೆಂಡೆನ್ಸ್ ಡೇ ಟೈಮ್ನಲ್ಲಿ, ನ್ಯಾಷನಲ್ ಫೆಸ್ಟಿವಲ್ಸ್ ಟೈಮ್ನಲ್ಲಿ ನಾವು ಕೇಂದ್ರ ಸರ್ಕಾರ ಕೆಲವು ಅಲರ್ಟ್ಗಳನ್ನು ಕೊಡ್ತಾರೆ. ಮತ್ತು ನಾವು ರಾಜ್ಯದಲ್ಲಿ ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸಾಮಾನ್ಯವಾಗಿ ಅಲರ್ಟ್ ಇರುತ್ತೆ. ಅದಕ್ಕೆ ನಿರ್ದಿಷ್ಟವಾದಂಥ ಕೆಲವು ನ್ಯಾಷನಲ್ ಅಲರ್ಟ್ಸ್ ಬಂದಾಗ ನಿರ್ದಿಷ್ಟವಾಗಿ ಡೈರೆಕ್ಷನ್ಸ್ ಕೊಡ್ತೇವೆ ನಾವು ಕೂಡ. ಈಗ ಉದಾಹರಣೆಗೆ ಏರ್ಪೋರ್ಟ್ನಲ್ಲಿ ಅಲರ್ಟ್ ಇರುತ್ತೆ. ಅದು ಮುಂದೆ ಮೊದಲೇ 2 ದಿವಸ ಮುಂಚೆ ಇರುತ್ತೆ ಅಥವಾ ಆದಮೇಲೂ ಕೂಡ 1-2 ದಿನ ಇರುತ್ತೆ. ಆ ಥರ ಪ್ರತಿ ವರ್ಷನೂ ಅದನ್ನು ಮಾಡ್ತಾನೆ ಇರ್ತಾರೆ ಕಂಟಿನ್ಯೂಸ್ ಆಗಿ. ನ್ಯಾಷನಲ್ ಫೆಸ್ಟಿವಲ್ಸ್ಗಳು ಬಂದಂಥ ಸಂದರ್ಭದಲ್ಲೂ ಹಾಗೆ ಮಾಡ್ತೀವಿ. ಈಗ ಉದಾಹರಣೆಗೆ ಮುಂದಿನ ತಿಂಗಳು 7ನೇ ತಾರೀಕು ಗಣಪತಿ ಹಬ್ಬ ಬರ್ತಾ ಇದೆ. ತಮಗೆ ಗೊತ್ತಿದ್ದಂಗೆ ಗಣಪತಿ ಹಬ್ಬದ ಪ್ರಯುಕ್ತ ಅನೇಕ ಕಡೆ ಘರ್ಷಣೆಗಳಾಗಿದೆ ಇಲ್ಲಿ ಎಲ್ಲ. ಕಳೆದ ಬಾರಿ ನಾವು ಬಹಳ ಎಚ್ಚರಿಕೆಯಿಂದ ಮೊದಲೇ ಪ್ರಿಕಾಷನ್ಸ್ ತಗೊಂಡಿದ್ವಿ. ಏನೂ ಆಗಲಿಲ್ಲ. ಯಾವುದೇ ಘಟನೆಗಳು ಅಹಿತಕರವಾದಂಥ ಘಟನೆಗಳು ಯಾವುದೂ ಆಗಲಿಲ್ಲ. ಈಗಾಗಲೇ ನಾವು ಎಲ್ಲರಿಗೂ SP ಗಳಿಗೆ IG ಗಳಿಗೆ ಸೂಚನೆ ಕೊಟ್ಟಿದ್ದೇವೆ, ತಯಾರಿ ಮಾಡ್ಕೊಳ್ಳಿ ಏನೇನು ಬೇಕು ಅಂತ. ಆಮೇಲೆ ಕೇಂದ್ರದಿಂದ ಕೂಡ ಈಗ ನಾವು RAF ಕೂಡ ಕೇಳ್ತಾ ಇದ್ದೀವಿ. ಕೇಂದ್ರದಿಂದನೂ RAF ಕೊಡಿ ನಮಗೆ. ಇದೆಲ್ಲ ಇಂಥ ಫೆಸ್ಟಿವಲ್ಸ್ಗಳು ಇವೆಲ್ಲ ಇವೆಂಟ್ಸ್ಗಳು ಬಂದಾಗ ನಮ್ಮ ಫೋರ್ಸ್ ಏನಿದೆ ಅದರ ಜೊತೆಗೆ ಎಕ್ಸ್ಟ್ರಾ ರಿಸರ್ವ್ ಕೂಡ ಇಟ್ಕೊಳ್ಬೇಕಾಗುತ್ತೆ. ಅದನ್ನು ಮಾಡ್ತೀವಿ. ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಉದ್ದೇಶಪೂರ್ವಕವಾಗಿ ನನಗೆ ಎಸ್ಕಾರ್ಟ್ ಕೊಟ್ಟಿಲ್ಲ, ಗನ್ಮೆನ್ ಮತ್ತೆ ಕಾರು ವಾಪಸ್ ಕೊಡ್ತೀನಿ. ಅವ್ರಿಗೆ ಏನು ಕೊಡಬೇಕು ನಮ್ಮ ಪ್ರೋಟೋಕಾಲ್ DPRನವರು ನಿರ್ದಿಷ್ಟವಾಗಿ ಎಲ್ಲ ಮಾಡಿಟ್ಬಿಟ್ಟಿದ್ದಾರೆ. ನನಗೋಸ್ಕರ ಮಾಡಲ್ಲ, ನಾರಾಯಣ ಸ್ವಾಮಿಗೋಸ್ಕರ ಮಾಡೋದಿಲ್ಲ. ಯಾರಿಗೀಗ ಅಪ್ಪರ್ ಹೌಸ್ ಅಪೋಸಿಷನ್ ಲೀಡರ್ಗೆ ಏನು ಕೊಡಬೇಕು ಅಂತ ಡಿಫೈನ್ ಮಾಡಿದ್ದಾರೆ. ಅದನ್ನು ಕೊಡ್ತಾರೆ, ಅದನ್ನು ಖಂಡಿತವಾಗಿ ಕೊಡ್ತಾರೆ. ಕೊಟ್ಟಿಲ್ಲ ಇನ್ನು ಅಂತ ಹೇಳಿದ್ರೆ ನಾನು ಅವರಿಗೆ ಸೂಚನೆ ಕೊಡ್ತೇನೆ.